ಸ್ಕಿನ್ ಬಂದು ಡಿಪೆಂಡಿಂಗ್ ಅಪಾನ್ ದ ಸೀಸನ್. ಸೊ ವಿಂಟರ್ಗೆ, ಸಮ್ಮರ್ಗೆ, ಆಟಮ್ಗೆ, ಸ್ಪ್ರಿಂಗ್ಗೆ. ಸೊ ಪ್ರತಿಯೊಂದು ಸಲಕ್ಕೂ ಸ್ಕಿನ್ನು ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ಥರ ಇರಲ್ಲ. ಸೊ ಅದು ಫಸ್ಟ್ ತಿಳ್ಕೊಬೇಕು. ಅಂದರೆ ಕೆಲವ್ರಿಗೆ ಕೆಲವೊಂದು ಟೈಮಲ್ಲಿ ಆಯಿಲ್ ಇರ್ಬೋದು, ಕೆಲವೊಂದು ಸಲ ಕಾಂಬಿನೇಷನ್ ಆಗ್ಬೋದು, ಕೆಲವೊಂದು ಸಲ ಸೆನ್ಸಿಟಿವ್ ಆಗ್ಬೋದು, ಕೆಲವೊಂದು ಸಲ ಡ್ರೈ ಆಗ್ಬೋದು. ಬಿಕಾಸ್ ಆಫ್ ದ ಸೀಸನ್, ಪ್ಲಸ್ ನಾವೇನು ಎಷ್ಟು ನೀರು ಕುಡಿತೀವಿ, ನಮ್ಮ ಬಾಡಿ ಹೇಗಿರುತ್ತೆ, ನಾವೇನು ಇಂಟೆಕ್ ತೊಗೊಳ್ತಾ ಇದ್ದೀವಿ, ಅದ್ರ ಮೇಲೆ ಸ್ಕಿನ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನೋಡಿದ್ರೆ ಅಂದರೆ ಆಲ್ಮೋಸ್ಟ್ ನಮಗೆ ಎಲ್ಲರಿಗೂ ಗೊತ್ತು, ವಿಂಟರ್ ಮುಗಿದು ಇನ್ನೇನು ನಮಗೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಸೊ ಫೆಬ್ರವರಿ ಎಂಡಲ್ಲಿದ್ದೀವಿ. ಇಂಥ ಟೈಮಲ್ಲಿ ಕೆಲವ್ರಿಗೆ ಫಸ್ಟು ಸ್ಕಿನ್ ಡ್ರೈಯಾ ಅಥವಾ ಆಯಿಲಿನ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ನಿಮ್ಗೆ ಎಲ್ಲ ಕಡೆ ಶೈನಿ ಇದೆ ಅಂತ ಹೇಳಿದ್ರೆ ಅದು ಆಯಿಲಿ ಸ್ಕಿನ್. ಆಗಿಲ್ಲ ಅಂದರೆ ವಿಂಟರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಬಂದು ಸ್ಕಿನ್ನು ಡ್ರೈ ಆಗಿರುತ್ತೆ. ಸೊ ಡ್ರೈ ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೋಡಿ, ನೀವು ಲಿಪ್ನ ಟಚ್ ಮಾಡಿ ನೋಡಿ. ಲಿಪ್ ಏನಾದರೂ ಟಚ್ ಮಾಡಿ ನಿಮಗೆ ಲಿಪ್ ಬಂದು ಸಿಕ್ಕಾಪಟ್ಟೆ ಕ್ರ್ಯಾಕ್ ಆ ಥರ ಫೀಲ್ ಆಯಿತು ಅಂತ ಹೇಳಿದ್ರೆ ಅದು ಬಂದು 101% ಡ್ರೈ ಸ್ಕಿನ್ ಆಗಿರುತ್ತೆ. ಅದಕ್ಕೆ ನಾನು ನಿಮಗೆ ಒಂದು ಸಿಂಪಲ್ ಹೋಮ್ ರೆಮಿಡಿ ಹೇಳ್ತೀನಿ. ಯಾರಿಗೆಲ್ಲ ಡ್ರೈ ಇದೆ, ಎಸ್ಪೆಷಲಿ ನೋಡಿದ್ರಿ ಅಂದರೆ ಒಂದು 25-30 ಏಜ್ ಆದಮೇಲೆ ಆಲ್ಮೋಸ್ಟ್ ನಾವು ಕೇರ್ ತೊಗೊಳ್ಳಿಲ್ಲ, ಅಥವಾ ನಮ್ಗೆ ಈ ಥರ ವಿಂಟರಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ರೈ ಆಗ್ತಿರುತ್ತೆ. ಅದನ್ನು ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು? ಪ್ಲಸ್ ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಆಯಿಲಿ ಸ್ಕಿನ್ನು, ಎಕ್ಸಸ್ ಆಯಿಲ್ ಇಲ್ಲದೆ ನಾರ್ಮಲ್ಲಾಗಿ ಇದ್ದರೆ ಅದು ಒನ್ ಆಫ್ ದ ಬೆಸ್ಟ್ ಸ್ಕಿನ್ನು. ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ, ಇವತ್ತು ನಾನು ನಿಮ್ಗೊಂದು ಸಿಂಪಲ್ ಹೋಮ್ ರೆಮಿಡಿ ಹೇಳ್ತೀನಿ. ಸೊ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಆಯಿಲ್ ಏನಪ್ಪ ಅಂತ ಹೇಳಿದ್ರೆ, ಮೇಯ್ನಾಗಿ ಇದರಲ್ಲಿ ಆಲ್ಮಂಡ್ ಆಯಿಲು ಮತ್ತು ಕೋಕೋನಟ್ ಆಯಿಲ್ ಎರಡು ಸಮವಾಗಿ ತೊಗೊಂಡಿದ್ದೀನಿ. ಆ ಸಮವಾಗಿ ತೊಗೊಂಡು ಅದರಲ್ಲಿ ಬೀಟ್ರೂಟು, ಕ್ಯಾರೆಟು ಮತ್ತು ಆರೆಂಜು ಸಿಪ್ಪೆ, ಆಲ್ಮಂಡ್ ಆಯಿಲು ಮತ್ತು ಕೋಕೋನಟ್ ಆಯಿಲ್ ಎರಡರೂ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಒಂದು ಅರ್ಧ ಗಂಟೆಯಿಂದ 1 ಅವರು ತುಂಬ ಕಡಿಮೆ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿ. ಅದಾದಮೇಲೆ ಈ ಥರ ಒಂದು ಆಯಿಲ್ ರೆಡಿ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿಕೊಂಡು ಫುಲ್ ಎಲ್ಲ ಕಡೆ ಆಯಿಲ್ನ ಅಪ್ಲೈ ಮಾಡಿ. ಸೊ ನೆಕ್ಗೆ, ಈವನ್ ನಿಮ್ಮ ಇದಕ್ಕೆ ನೀಟಿಗೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಈ ಥರ ಮಸಾಜ್ ತುಂಬ ಇಂಪಾರ್ಟೆಂಟು. ಆಮೇಲೆ ಮಸಾಜ್ ಮಾಡುವಾಗ ಸ್ಕಿನ್ನ ಸಾಧ್ಯದಷ್ಟು ಈ ಥರ ಮಾಡೋವಾಗ ಏನಾಗುತ್ತೆ, ನಿಮ್ಮ ಅಂಡರ್ ಐ ಏನಾದರೂ ರಿಂಕಲ್ಸು ಅದೆಲ್ಲ ಇದ್ದರೆ, ಆಮೇಲೆ ಏಜ್ ಸ್ಪಾಟ್ ಕಾಣ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಅಪ್ಲೈ ಮಾಡಿಕೊಂಡು ಆಮೇಲೆ ಇನ್ನೂ ಸ್ವಲ್ಪ ತೊಗೊತಿದ್ದೀನಿ. ಸೊ ಒಂದು ಅರ್ಧ ಸ್ಪೂನಷ್ಟು 2 ಸಲ ತೊಗೊಂಡು ನೆಕ್ಗೂ ಅಪ್ಲೈ ಮಾಡಬೇಕು. ನೆಕ್ಗೂ ಅಪ್ಲೈ ಮಾಡಿಬಿಟ್ಟು ಈ ಥರ ಅಪ್ಲೈ ಮಾಡಿ ನೆಕ್ನ ಫುಲ್ ಟೋಟಲಾಗಿ ಲಿಫ್ಟ್ ಮಾಡ್ಕೋಬೇಕು. ಮಸಾಜ್ ಮಾಡಿ. ಈವನ್ ನಿಮ್ಗೆ ಅಂಡರ್ ಐ ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ ಅಂದರೆ ಅಂಡರ್ ಐಯಲ್ಲೂ ನೀಟಾಗಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆದಷ್ಟು ರಿವರ್ಸ್ ಉಳ್ಗಡೆಗೆ ತೊಗೊಳ್ಳಿ. ಆವಾಗ ಅಂಡರ್ ಐಯಲ್ಲಿರುವಂಥ ರಿಂಕಲ್ಸು ಕೂಡ ಕಡಿಮೆ ಆಗುತ್ತೆ. ಒಂದು 2 ಮಿನಿಟ್ಸು 3 ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡಿ. ಅವಾಗೇನಾಗುತ್ತೆ, ನಿಮ್ಮ ಡೆಡ್ ಸೆಲ್ಸು ಕಡಿಮೆ ಆಗುತ್ತೆ. ಪ್ಲಸ್ ಇಲ್ಲಿರೋವಂಥ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಗ್ಲೋ ಬರುತ್ತೆ. ಪ್ಲಸ್ ಸ್ಕಿನ್ ಹೆಲ್ತಿ ಆಗುತ್ತೆ. ಏನಂತ ಹೇಳಿದ್ರೆ, ಆಲ್ರೆಡಿ ಹೇಳಿದೆ, ಕ್ಯಾರೆಟು, ಬೀಟ್ರೂಟು ಮತ್ತು ಆರೆಂಜ್ ಸಿಪ್ಪೆ. ಆರೆಂಜ್ ಸಿಪ್ಪೆ ಬಂದು ವಿಟಮಿನ್ ಸಿನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ಕ್ಯಾರೆಟು ಮತ್ತು ಬೀಟ್ರೂಟ್ ನೋಡಿದ್ರೆ ಬೀಟಾ ಕ್ಯಾರೆಟಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಸ್ಕಿನ್ನಿಗೆ ಬೇಕಾಗಿರೋವಂಥ ವೈಟಮಿನ್ ಸಪ್ಲಿಮೆಂಟ್ಸ್, ಅಂದರೆ ಸ್ಕಿನ್ಗೂ ಕೂಡ ಇಂಪಾರ್ಟೆಂಟು. ನಾವು ಹೆಂಗೆ ಬಾಡಿಗೆ ಊಟ ಮಾಡೋದ್ರಲ್ಲಿ ವೈಟಮಿನ್ಸ್ ಎಲ್ಲ ನೋಡ್ಕೊಳ್ತೀವಿ, ಅದೇ ರೀತಿ ಸ್ಕಿನ್ ಕೂಡ ಹೆಲ್ತಿಯಾಗಿರ್ಬೇಕಂತೇಳಿದ್ರೆ ಸ್ಕಿನ್ಗೆ ಕೆರಟಿನ್ ಬೇಕು. ಆ ಕೆರಟಿನ್ನು ಕ್ಯಾರೆಟಲ್ಲಿ ಮತ್ತು ಬೀಟ್ರೂಟಲ್ಲಿ ಎರಡರಲ್ಲೂ ಇರುತ್ತೆ. ಮ್ಯಾಕ್ಸಿಮಮ್ ಕ್ಯಾರೆಟಲ್ಲಿ ಜಾಸ್ತಿ ಇರುತ್ತೆ. ಆ ಕೆರಟಿನ್ನ ಯಾವಾಗ ನಾವು ಸ್ಕಿನ್ಗೆ ಸಪ್ಲಿಮೆಂಟ್ ಆಗಿ ಕೊಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ಸ್ಕಿನ್ ಹೆಲ್ತಿ ಆಗುತ್ತೆ. ಏನಿಲ್ಲ, ಇದನ್ನು ಒಂದು 4ರಿಂದ 5 ದಿನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಸಿಕ್ಕಾಪಟ್ಟೆ ಹೆಲ್ತಿ ಆಗುತ್ತೆ. ಪ್ಲಸ್ಸು ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ಕಡಿಮೆ ಆಗೋದ್ರ ಜೊತೆಗೆ ಸ್ಕಿನ್ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀಟಾಗಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಅದಾದಮೇಲೆ ನೀವು ಟವಲಲ್ಲಿ ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟು. ರಫ್ ಆಗಿರೋವಂಥ ಟವಲ್ಸು ಆ ಥರದ್ದೆಲ್ಲ ಯೂಸ್ ಮಾಡಿಬಿಡಿ. ಆದಷ್ಟು ಪ್ಯೂರ್ ಕಾಟನ್ನ ಟವಲ್ ಇದ್ರೆ ಯೂಸ್ ಮಾಡಿ. ಹಂಗಿಲ್ಲ ಅಂದರೆ ನಿಮ್ಗೆ ಈ ಥರ ಕಾಟನ್ ರೋಲ್ ಸಿಗುತ್ತೆ. ಕಾಟನ್ ರೋಲ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ತೊಗೊಂಡು ಇದನ್ನು ನೀರಲ್ಲಿ ವೆಟ್ ಮಾಡ್ಕೊಳ್ಳಿ. ನೀರಲ್ಲಿ ವೆಟ್ ಮಾಡ್ತಾಯಿದ್ದೀನಿ ಈ ಥರ. ನೀರಲ್ಲಿ ತೊಗೊಂಡು ವೆಟ್ ಮಾಡಿ ಅದಾದಮೇಲೆ ಆ ಎಕ್ಸಸಿವ್ ನೀರನ್ನ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಈ ಕಾಟನ್ನ ಕ್ಲೀನ್ ಮಾಡೋದು. ಈ ಥರ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ನಾನು ಆಲ್ರೆಡಿ ಸ್ಕ್ರಬ್ ಮಾಡೋವಾಗ ನಾನು ಹೇಳಿದೆ ನಿಮಗೆ ಡೆಡ್ ಸೆಲ್ಸ್ ಎಲ್ಲ ಬರುತ್ತೆ ಅಂತ. ಆ ಕಾಟನಲ್ಲಿ ನೀಟಾಗಿ ಡೆಡ್ ಸೆಲ್ಸ್ ಎಲ್ಲ ಬಂದುಬಿಡುತ್ತೆ. ನೀನು ತೋರಿಸ್ತೀನಿ ನೋಡಿ. ನಮ್ಮ ಫೇಸಲ್ಲಿ
ಈಗ ನಿದ್ದೆ ಮಾಡಿ ಎದ್ದು ತೋರಿಸ್ತಾ ಇದ್ದೀನಿ ನೋಡಿ, ಫೇಸಲ್ಲಿ ಎಷ್ಟು ಡೆಡ್ ಸೆಲ್ಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ದ ಕಲರ್. ಸೊ ಇಷ್ಟೊಂದು ಡೆಡ್ ಸೆಲ್ಸ್ ಎಲ್ಲನೂ ಸ್ಕಿನ್ನಲ್ಲಿ ಕೂತಿರುವಾಗ ನಾವು ಆ ಡೆಡ್ ಸೆಲ್ಸ್ನ ನೀಟಾಗಿ ರಿಮೂವ್ ಮಾಡಿಲ್ಲ ಅಂದರೆ ಮತ್ತೆ ಮತ್ತೆ ಅದು ಪ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಫೇಸಲ್ಲಿ ಸ್ಕಿನ್ನಲ್ಲಿ ಪ್ಯಾಕ್ ಆಗೋವಾಗ ನಿಮಗೆ ಆ ಫ್ರೆಶ್ನೆಸ್ ಅಂತ ಫೀಲ್ ಆಗಲ್ಲ. ಪ್ಲಸ್ ಎರಡನೇದು, ಆ ಡೆಡ್ ಸೆಲ್ಸ್ನ ನಾವು ನೀಟಾಗಿ ತೆಗೀಲಿಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಸ್ಕಿನ್ನ ಮೇಂಟೈನ್ ಮಾಡ್ತೀನಿ ಅಂದರೂ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಂದು ಲೇಡೀಸು ಮಾಡ್ಬೋದು, ಜೆಂಟ್ಸು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಕೋಬೋದು. ಸ್ಕಿನ್ ಬಗ್ಗೆ ಯಾರಿಗೆ ತುಂಬ ಇಂಪಾರ್ಟೆಂಟು, ನಾನು ಹೆಂಗಾಗಿ ಕಾಣಬೇಕು, ಹೆಲ್ತಿಯಾಗಿ ಕಾಣಬೇಕು, ನನ್ನ ಸ್ಕಿನ್ನು ಏಜ್ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಸೊ ಖಂಡಿತ ಇದೆಲ್ಲ ಮಾಡಬೇಕಾಗತ್ತೆ. ಸೊ ಲೇಟರ್ ವಿಡಿಯೋದಲ್ಲಿ ಸೊ ಮಾಯ್ಶ್ಚರ್ ಬಗ್ಗೆ, ಅದೇ ರೀತಿ ಫೇಸ್ ಟೋನರ್ ಬಗ್ಗೆ, ನೆಕ್ಸ್ಟು ಸಿರಮ್ಸ್ ಬಗ್ಗೆ, ಅದ್ರ ನೆಕ್ಸ್ಟು SPF ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಸೊ ಡೈಲಿ ಒಂದು ವೀಡಿಯೋ ಹಾಕೋಕ್ಕೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಕ್ಲೀನ್ ಮಾಡಿ, ಸೊ ಕ್ಲೀನ್ ಮಾಡಿ ಆದಮೇಲೆ ನಿಮ್ಮ ಸ್ಕಿನ್ನ ನೀವು ನೋಡ್ಬೋದು, ತುಂಬ ಹೆಲ್ತಿಯಾಗಿ ಕಾಣುತ್ತೆ. ಸೊ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್.